ರಾಜ್ಯದಲ್ಲಿ ಪಿಯು ಫಲಿತಾಂಶ ಪ್ರಕಟಗೊಂಡಿದ್ದು ಈ ಬಾರಿ 86% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಎಂದಿನಂತೆ ಬಾಲಕಿಯರೇ ಮೇಲುಗೈ ಸಾಧಿಸಿದ್ದಾರೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ನಗರ ಪ್ರದೇಶದ ವಿದ್ಯಾರ್ಥಿಗಳನ್ನ ಹಿಂದಿಕ್ಕಿದ್ದಾರೆ. ಉಡುಪಿ ಜಿಲ್ಲೆ ರಾಜ್ಯಕ್ಕೆ ಫಸ್ಟ್ ಆಗಿದ್ರೆ ಯಾದಗಿರಿ ಜಿಲ್ಲೆ ಲಾಸ್ಟ್ ಆಗಿದೆ. ಪಿಯುಸಿ ಫಲಿತಾಂಶದ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ, ನೀವೇ ನೋಡಿ. ಪಿಯುಸಿ ಫಲಿತಾಂಶದ ಐತಿಹಾಸಿಕ ದಿನ. ಉಡುಪಿ ಪ್ರಥಮ, ದಕ್ಷಿಣ ಕನ್ನಡಕ್ಕೆ ದ್ವಿತೀಯ ಸ್ಥಾನ. ಕೊನೆ ಸ್ಥಾನದಲ್ಲಿ ಗುರುತಿಸಿಕೊಂಡ ಯಾದಗಿರಿ. 2025-26ನೇ ಸಾಲಿನ ಪಿಯು ಪರೀಕ್ಷಾ ಫಲಿತಾಂಶ ಪ್ರಕಟಗೊಂಡಿದೆ. ಈ ಬಾರಿ ಪರೀಕ್ಷೆ ಬರೆದ ಒಟ್ಟು 6,32,200 ವಿದ್ಯಾರ್ಥಿಗಳಲ್ಲಿ 5,46,698 ಮಂದಿ ಪಾಸಾಗಿದ್ದು, ರಾಜ್ಯದಲ್ಲಿ 86.48% ಫಲಿತಾಂಶ ಬಂದಿದೆ. ಕಳೆದ ವರ್ಷಕ್ಕೆ ಹೋಲಿಸಿ 13% ಫಲಿತಾಂಶ ಹೆಚ್ಚಾಗಿದೆ. ಉಡುಪಿ ಜಿಲ್ಲೆ ರಾಜ್ಯಕ್ಕೆ ಫಸ್ಟ್ ಆಗಿದ್ದು, ಜಿಲ್ಲೆಯಲ್ಲಿ 96.39% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 96.35% ಫಲಿತಾಂಶ ಬಂದಿದ್ದು, ಎರಡನೇ ಸ್ಥಾನದಲ್ಲಿ ಗುರುತಿಸಿಕೊಂಡಿದೆ. ಇನ್ನು 92.34% ಫಲಿತಾಂಶದೊಂದಿಗೆ ಕೊಡಗು ಜಿಲ್ಲೆ ಮೂರನೇ ಸ್ಥಾನದಲ್ಲಿದೆ. ಯಾದಗಿರಿ ಜಿಲ್ಲೆ ಕೊನೆಯ ಸ್ಥಾನದಲ್ಲಿ ಗುರುತಿಸಿಕೊಂಡಿದೆ. ಇವತ್ತು ಒಂದು ಐತಿಹಾಸಿಕ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದನ್ನ ಮಕ್ಕಳು ಇವತ್ತು ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ ಟೋಟಲ್ ಫಾರ್ ದ ಫಸ್ಟ್ ಟೈಮ್ ರಿಸಲ್ಟ್ ಅನ್ನ 86.48 ಇಸ್ ದ ರಿಸಲ್ಟ್. ಫಸ್ಟ್ ಟೈಮಿಗೆ ಮಕ್ಕಳು ಇವತ್ತು ಪಾಸ್ ಆಗಿದೆ. ಸೈನ್ಸ್ ವಿಭಾಗದಲ್ಲಿ ಪ್ರಿನ್ಸಿಲಾ ಕಾರ್ಡೋಜಾ ಟಾಪರ್. ಕಾಮರ್ಸ್ ವಿಭಾಗದಲ್ಲಿ ಇಬ್ಬರಿಗೆ 600ಕ್ಕೆ 600 ಅಂಕ. ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ 3 ರ್ಯಾಂಕ್. ಪಿಯು ಫಲಿತಾಂಶದಲ್ಲಿ ವಿಜ್ಞಾನ ವಿಭಾಗದಲ್ಲಿ ಮಂಗಳೂರಿನ ಪ್ರಿನ್ಸಿಲಾ ಕಾರ್ಡೋಜಾ ರಾಜ್ಯಕ್ಕೆ ಫಸ್ಟ್ ಬಂದಿದ್ದಾರೆ. ಲರ್ನಿಂಗ್ ಸೆಂಟರ್ ಪಿಯು ಕಾಲೇಜ್ನ ವಿದ್ಯಾರ್ಥಿ 600ಕ್ಕೆ 599 ಅಂಕ ಪಡೆದಿದ್ದಾರೆ. ಅದೇ ರೀತಿ ಕಾಮರ್ಸ್ ವಿಭಾಗದಲ್ಲಿ ಇಬ್ಬರು ಟಾಪರ್ ಆಗಿ ಗುರುತಿಸಿಕೊಂಡಿದ್ದಾರೆ. ಬೆಂಗಳೂರು ಜೈನ್ ಕಾಲೇಜಿನ ವಿದ್ಯಾರ್ಥಿ ಅದಿತಿ ಬಾಪು ಹಾಗೂ ಮೂಡಬಿದಿರೆ ಆಳ್ವಾಸ್ ಕಾಲೇಜಿನ ದಿಶಾ 600ಕ್ಕೆ 600 ಅಂಕ ಪಡೆದಿದ್ದಾರೆ. ಕಲಾ ವಿಭಾಗದಲ್ಲಿ 3 ವಿದ್ಯಾರ್ಥಿನಿಯರು ಟಾಪರ್ ಆಗಿದ್ದಾರೆ. ವಿಜಯನಗರ ಜಿಲ್ಲೆ ಕೊಟ್ಟೂರಿನ ಇಂದು ಪಿಯು ಕಾಲೇಜಿನ ಸಂಗೀತ ಅರ್ಚನಾ 600ಕ್ಕೆ 598 ಅಂಕ ಗಳಿಸಿದ್ದಾರೆ. ಅದೇ ರೀತಿ ಕಲಬುರಗಿ ಜಿಲ್ಲೆ ವಿಜಿ ಮಹಿಳಾ ಪಿಯು ಕಾಲೇಜಿನ ಸೃಷ್ಟಿ ಕೂಡ 598 ಅಂಕ ಗಳಿಸುವ ಮೂಲಕ ಟಾಪರ್ ಎನಿಸಿಕೊಂಡಿದ್ದಾರೆ. And I'm very grateful for all my lecturers for helping me to achieve this. ಇಲ್ಲಿದ್ದು ಲರ್ನಿಂಗ್ ಎನ್ವಿರಾನ್ಮೆಂಟ್ ತುಂಬ ಹೆಲ್ಪ್ಫುಲ್ ಆಗಿತ್ತು. ನಾನು ಡೈಲಿ ಟೈಮ್ ಸಿಕ್ಕಿದಾಗೆಲ್ಲ ಓದ್ತಾ ಇದ್ದೆ. ಎಷ್ಟು ಹಾರ್ಸ್ ಓದಿದ್ದೀನಿ ದ್ಯಾಟ್ ಇಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಮಿ. ಎಷ್ಟು ಸಿಕ್ಕಿದ ಟೈಮಲ್ಲಿ ಎಷ್ಟು ಓದಿದ್ದೀನಿ ದ್ಯಾಟ್ ಇಸ್ ಇಂಪಾರ್ಟೆಂಟ್. ಆ್ಯಂಡ್ ನಾನು ಬೈ ಹಾರ್ಟ್ ಮಾಡೋದ್ರಲ್ಲಿ ಬಿಲೀವ್ ಮಾಡಿಲ್ಲ. ಸೊ ಕಾನ್ಸೆಪ್ಚುಯಲ್ ಕ್ಲಾರಿಟಿ ತುಂಬ ಒಂದು ಟಾಪಿಕ್ ಇದ್ರೆ ಅದು ಅರ್ಥ ಆಗೋವರೆಗೂ ಕೇಳ್ತಾ ಇದ್ದೆ ಲೆಕ್ಚರರ್ಸ್. ಆ್ಯಂಡ್ ಲೆಕ್ಚರರ್ಸ್ ಕೂಡ ತುಂಬ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಒಂದು ಯಾವುದಾದ್ರೂ ಟಾಪಿಕ್ ಅರ್ಥ ಆಗಲಿಲ್ಲ ಅಂದರೆ ನಾನು ನೆಕ್ಸ್ಟ್ CA ಮಾಡಬೇಕು ಅಂತ ಇದ್ದೀನಿ. ಸರ್ ಫೋನ್ ಮಾಡಿದ್ರು ಸರ್, ಅವಾಗೇ ಗೊತ್ತಾಗಿದ್ದು. ಮಲಗಿಬಿಟ್ಟಿದ್ದು ನಾನು. ತುಂಬಾ ಖುಷಿ ಆಯ್ತು ಸರ್. ಸಂಜೆ 6ಕ್ಕೆ ಕೂರ್ತಿದ್ದು ಸರ್, ನೈಟ್ 12 ಗಂಟೆವರೆಗೂ ಓದ್ತಿದ್ದು. ತುಂಬಾ ಸಪೋರ್ಟ್ ಮಾಡೋರು ಸರ್. ಯಾವುದೇ ಕೆಲ್ಸಕ್ಕೆ ಹಚ್ತಿರ್ಲಿಲ್ಲ, ಬರೀ ಓದೋದಷ್ಟೇ. ತಂದೆ ತಾಯಿಯವರು ಅವ್ರಿಗೆ ಫುಲ್ಲು ಖುಷಿ ಸರ್. ಓದ್ತಾಳೆ ಅಂತ ಅವ್ರಿಗೆ ಗೊತ್ತಿತ್ತು ಸರ್. ಅಲ್ಲಿ ಫಸ್ಟ್ PU ಅಲ್ಲೂ ಟ್ರೈ ಮಾಡಿದ್ ಸರ್, 592 ಆಯ್ತು. ಸೆಕೆಂಡ್ ಇಯರ್ ಅಲ್ಲಾದ್ರೂ ಬರೋಣ ಅಂತ ಸ್ಟಾರ್ಟಿಂಗ್ ಇಂದ ಎಫರ್ಟ್ ಹಾಕಿದೆ. ಬೆಂಗಳೂರಿನ RV ಸೈನ್ಸ್ ಕಾಲೇಜ್ನಲ್ಲಿ 3 ವಿದ್ಯಾರ್ಥಿಗಳು 597 ಅಂಕ ಗಳಿಸುವ ಮೂಲಕ ಟಾಪರ್ ಎನಿಸಿದ್ರು. ವಿಜ್ಞಾನ ವಿಭಾಗದಲ್ಲಿ ಅಭಿಜ್ಞಾ ಭಟ್ ಎಸ್ ನಿಹಾರಿಕಾ, ಪ್ರಿಯಾ ಅಂಗೇರಿ ಸಾಧನೆ ಮಾಡಿದ್ದು ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಲಾಯಿತು. ಇದೇ ವೇಳೆ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ರು. ಏನಿಲ್ಲ, ತುಂಬಾ ಸಂತೋಷ ಆಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಇದು ಒಂದು ಕನ್ಸು ನನಸಾದಂಗೆ. ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಮಾರ್ಕ್ಸ್ ಬಂದಿದೆ ಅಂತ ತುಂಬ ಹ್ಯಾಪಿ ಅಷ್ಟೇ. ಬಟ್ ಆದಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಬಾರ್ದು ಅಂತ ಇತ್ತು ನಮ್ಮದಲ್ಲಿ, ಯಾಕಂದರೆ ಡಿಸಪಾಯಿಂಟ್ಮೆಂಟ್ ಆಗಬಾರ್ದು ಅಂತ. ಸರ್ಟನ್ಲಿ ಐ ಆಮ್ ವೆರಿ ಹ್ಯಾಪಿ. ತುಂಬ ಹಾರ್ಡ್ ವರ್ಕ್, ಫೋಕಸ್ ಅದೆಲ್ಲ ಇತ್ತು. ಇಟ್ಸ್ ಟೇಕನ್ 1 year ಫುಲ್ ಪ್ರಿಪರೇಷನ್ ಇದಕ್ಕೆ. ಮೈ ಪೇರೆಂಟ್ಸ್, ಮದರ್, ಫಾದರ್, ಮೈ ಸಿಸ್ಟರ್, ಮೈ ಎಂಟೈರ್ ಫ್ಯಾಮಿಲಿ, everybody has supported me so much throughout this. My college has helped me so much. ಇತ್ತ ಮಂಗಳೂರಿನ ಎಕ್ಸ್ಪರ್ಟ್ ಕಾಲೇಜ್ನಲ್ಲಿ 4 ಸೈನ್ಸ್ ವಿದ್ಯಾರ್ಥಿಗಳು ಟಾಪರ್ ಆಗಿದ್ದಾರೆ. ಸುಮನ್ಯು ಶೆಟ್ಟಿ, ದೀಕ್ಷಾ ಶೆಣೈ, ಅದಿತಿ ರೆಡ್ಡಿ ಅಮೋಘ್ ಟಾಪರ್ಸ್ ಆಗಿದ್ದು 600ಕ್ಕೆ 596 ಅಂಕ ಗಳಿಸಿದ್ದಾರೆ. ಮತ್ತೊಬ್ಬ ವಿದ್ಯಾರ್ಥಿ ನಂದನ್ 598 ಅಂಕ ಗಳಿಸಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಸೊ ಎಲ್ಲರೂ ಗೈಡ್ ಮಾಡಿದರು. ಇಷ್ಟೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅರೌಂಡ್. ಸೊ ಅಷ್ಟೇ ಮಾರ್ಕ್ಸ್ ಬಂತು, ಖುಷಿ ಆಗ್ತಾ ಇದೆ. ಎಫರ್ಟ್ಸ್ ಎಲ್ಲ ಅಂದರೆ ಟೀಚರ್ಸ್ ಎಲ್ಲ ಗೈಡ್ ಮಾಡಿದರು, ಅದನ್ನು ಫಾಲೋ ಮಾಡಿದೆ. ಪ್ಲಸ್
ನಂಗೇನು ಪ್ಲ್ಯಾನ್ ಇತ್ತು ಯಾರೂ ಅಪೋಸ್ ಮಾಡಲಿಲ್ಲ, ಪೇರೆಂಟ್ಸ್ ಎಲ್ಲ ಸಪೋರ್ಟ್ ಮಾಡಿದರು ಎಲ್ಲದಕ್ಕೂ. ಸೊ ಎಲ್ಲ ದೇವರಿಚ್ಛೆಯಿಂದ ಒಳ್ಳೆ. ಈ ಬಾರಿಯೂ ಬಾಲಕಿಯರೇ ಮೇಲುಗೈ, ನಗರಕ್ಕಿಂತ ಗ್ರಾಮೀಣ ಪ್ರದೇಶದಲ್ಲೇ ಹೆಚ್ಚಿನ ಫಲಿತಾಂಶ. ರಾಜ್ಯದ ಪಿಯು ಕಾಲೇಜಿನಲ್ಲಿ ಈ ಬಾರಿಯೂ ಬಾಲಕಿಯರೇ ಮೇಲುಗೈ ಸಾಧಿಸಿದ್ದಾರೆ. 83.65% ಬಾಲಕರು ಪಾಸಾಗಿದ್ರೆ 88.70% ಬಾಲಕಿಯರು ಪಾಸಾಗುವ ಮೂಲಕ ಮೇಲುಗೈ ಸಾಧಿಸಿದ್ದಾರೆ. ಇನ್ನು ನಗರ ಪ್ರದೇಶದಲ್ಲಿ 85.95% ಮಕ್ಕಳು ಪಾಸಾಗಿದ್ರೆ, ಗ್ರಾಮೀಣ ಭಾಗದಲ್ಲಿ 87.62% ವಿದ್ಯಾರ್ಥಿಗಳು ಪಾಸಾಗುವ ಮೂಲಕ ಮುನ್ನಡೆ ಸಾಧಿಸಿದ್ದಾರೆ. ನೆಲಮಂಗಲದ ಹೊಯ್ಸಳ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ಬಿಂದು ಎ ವಿಜ್ಞಾನ ವಿಭಾಗದಲ್ಲಿ 597 ಅಂಕ ಗಳಿಸುವ ಮೂಲಕ ಟಾಪರ್ ಎನಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಿಂದು ಎ. ನಾನು ಹೊಯ್ಸಳ PU ಕಾಲೇಜ್ ಸೆಕೆಂಡ್ PUC 2J1 ಅಲ್ಲಿ ಓದ್ತಾ ಇದ್ದೆ. ಇವತ್ತು ಸೆಕೆಂಡ್ PUC ರಿಸಲ್ಟ್ಸ್ ಬಂದಿದೆ. ನಂದು 597 ಸ್ಕೋರ್ ಆಗಿದೆ. ಕನ್ನಡ 99, ಇಂಗ್ಲೀಷ್ 99, ಫಿಸಿಕ್ಸ್ 100, ಕೆಮಿಸ್ಟ್ರಿ 99, ಮ್ಯಾಥ್ಸ್ 100 ಮತ್ತು CS ಕೂಡ 100 ಬಂದಿದೆ. ನಮ್ಮ ಕಾಲೇಜಲ್ಲಿ ಇದು ಈ ಥರ ಪರಿಶ್ರಮ ಪಟ್ಟು ಚೆನ್ನಾಗಿ ಮಾರ್ಕ್ಸ್ ತೆಗಿಯೋಕ್ಕೆ ನಮ್ಮ ಕಾಲೇಜ್ ಪ್ರಿನ್ಸಿಪಲ್ ಸರ್, ವೈಸ್ ಪ್ರಿನ್ಸಿಪಲ್ ಸರ್ ಮತ್ತು ಫ್ಯಾಕಲ್ಟೀಸ್ ಎಲ್ಲ ಕಾರಣ ಆಗಿದ್ದಾರೆ. ಹಗಲು ರಾತ್ರಿ ಅಂತಲ್ಲ, ಯಾವಾಗ ಟೈಮ್ ಫ್ರೀ ಆಗುತ್ತೋ, ಯಾವಾಗ ಮೈಂಡ್ ಫ್ರೀ ಇರುತ್ತೋ ಅವಾಗ ಓದ್ತಾ ಇದ್ದೆ ಸರ್. ಇತ್ತ ಉಡುಪಿಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ವೈಷ್ಣವಿ ಕುಲಕರ್ಣಿ ಆರ್ನವಿ 597 ಅಂಕ ಗಳಿಸಿ ರ್ಯಾಂಕ್ ಪಡೆದ್ರು. ತುಮಕೂರಿನ ವಿದ್ಯಾವಾಹಿನಿ ಕಾಲೇಜಿನ ಇಬ್ಬರು ವಿದ್ಯಾರ್ಥಿಗಳು ಕಾಮರ್ಸ್ನಲ್ಲಿ ಟಾಪರ್ ಆಗಿದ್ದಾರೆ. 597 ಅಂಕ ಪಡೆದ ರೋಹನ್ ಪೂರ್ವಿಗೆ ಕಾಲೇಜು ವತಿಯಿಂದ ಗೌರವಿಸಿದ್ರೆ ವಿದ್ಯಾರ್ಥಿಗಳು ಖುಷಿಯಲ್ಲಿ ಕುಣಿದು ಕುಪ್ಪಳಿಸಿದ್ರು. ಹಾಸನದಲ್ಲಿ ವಿಜ್ಞಾನ ವಿಭಾಗದಲ್ಲಿ ಎಪಿಜೆ ಕಾಲೇಜಿನ ವಿದ್ಯಾರ್ಥಿನಿ ಅರ್ಪಿತಾ ಜಿಲ್ಲೆಗೆ ಫಸ್ಟ್ ಬಂದಿದ್ದಾರೆ. ಕೋಲಾರದಲ್ಲಿ ಇಬ್ಬರು ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಪಡೆದಿದ್ದು, ಕಾಮರ್ಸ್ನಲ್ಲಿ ಮಹಿಳಾ ಕಾಲೇಜಿನ ಚಿರಂತನಗೆ 593 ಅಂಕ ಗಳಿಸಿದ್ರೆ, ಸೈನ್ಸ್ನಲ್ಲಿ ಸಹ್ಯಾದ್ರಿ ಕಾಲೇಜಿನ ಶ್ರೀಲಯಾಗೆ 593 ಅಂಕ ಗಳಿಸಿದ್ದಾರೆ. ಪೂರ್ವಿ ಪಿ ಅಂತ SEBA 597 ಔಟ್ ಆಫ್ 600. 2 ಮಾರ್ಕ್ಸ್ ಬಂದ್ಬಿಟ್ಟು ಇಂಗ್ಲೀಷಲ್ಲಿ ಹೋಗಿದೆ, 1 ಮಾರ್ಕ್ಸ್ ಎಕನಾಮಿಕ್ಸಲ್ಲಿ ಹೋಗಿದೆ. ತುಂಬ ಖುಷಿ ಆಗ್ತಾ ಇದೆ, ರಿಸಲ್ಟ್ಸ್ ಚೆನ್ನಾಗಿ ಬಂದಿದೆ. ಬಟ್ ಸ್ಟಿಲ್ ಎಕ್ಸ್ಪೆಕ್ಟ್ ಮಾಡಿದ್ವಿ. ಇಟ್ಸ್ ಓಕೆ, ನೋಡೋಣ ಮುಂದೆ. ಒಟ್ಟಿನಲ್ಲಿ ವರ್ಷವಿಡೀ ಕಷ್ಟಪಟ್ಟು ಓದಿದ ವಿದ್ಯಾರ್ಥಿಗಳ ಶ್ರಮಕ್ಕೆ ಫಲಿತಾಂಶದ ಮೂಲಕ ಫಲ ಸಿಕ್ಕಿದೆ. ಎನಿವೆ, PU ಫಲಿತಾಂಶದಲ್ಲಿ ಸಾಧನೆಗೈದ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.